ಕಲ್ಲಂಗಡಿ ಬೆಳೆಯುವುದು ಒಂದು ಕಲೆ. ಆದರೆ ಎಲ್ಲರ ಪ್ರಶ್ನೆ ಒಂದೇ, ಹಣ್ಣಿನ ಗಾತ್ರ ದೊಡ್ಡದಾಗುವುದು ಹೇಗೆ? ಹಣ್ಣು ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟು ಲಾಭ ಹೆಚ್ಚು ಅಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ಕಲ್ಲಂಗಡಿ ಗಾತ್ರವನ್ನು ಡಬಲ್ ಮಾಡುವ ರಹಸ್ಯಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲನೆಯದಾಗಿ ಪೊಟ್ಯಾಷಿಯಂ. ಹಣ್ಣು ಕಚ್ಚಿದ ಮೇಲೆ ಅದಕ್ಕೆ ಶಕ್ತಿ ಬೇಕು. ಈ ಸಮಯದಲ್ಲಿ ನೀವು ಪೊಟ್ಯಾಷ್ ಇರುವ ಗೊಬ್ಬರಗಳನ್ನು ನೀಡಬೇಕು. ಇದು ಹಣ್ಣಿನ ಒಳಗಿನ ತಿರುಳನ್ನು ಹೆಚ್ಚಿಸಿ ಗಾತ್ರವನ್ನು ದೊಡ್ಡದಾಗಿ ಮಾಡುತ್ತೆ. ಇನ್ನು ನೀರುಣಿಸುವ ವಿಷಯಕ್ಕೆ ಬಂದರೆ, ಮಣ್ಣಿನಲ್ಲಿ ತೇವಾಂಶ ಇರಲಿ, ಆದರೆ ನೀರು ನಿಲ್ಲಬಾರದು. ಹಣ್ಣು ಬೆಳೆಯುವ ಹಂತದಲ್ಲಿ ನಿಯಮಿತವಾಗಿ ನೀರು ಕೊಡುವುದು ಹಣ್ಣು ಬಿರಿಯದಂತೆ ದೊಡ್ಡದಾಗುತ್ತೆ. ಬಹಳ ಮುಖ್ಯವಾದ ವಿಷಯ ಇಲ್ಲಿದೆ. ಒಂದು ಬಳ್ಳಿಯಲ್ಲಿ 10 ಹಣ್ಣು ಬಿಟ್ಟರೆ ಯಾವುದು ಸರಿಯಾಗಿ ಬೆಳೆಯಲ್ಲ. ಒಂದು ಬಳ್ಳಿಗೆ ಕೇವಲ 2 ರಿಂದ 3 ಗುಣಮಟ್ಟದ ಹಣ್ಣುಗಳನ್ನು ಮಾತ್ರ ಬಿಟ್ಟು ಉಳಿದ ಹಣ್ಣುಗಳನ್ನು ಕಿತ್ತು ಹಾಕಿ. ಹಾಗೆಯೇ ಬಳ್ಳಿಯ ತುದಿಯನ್ನು ಸ್ವಲ್ಪ ಕತ್ತರಿಸುವುದು ಮಾಡಿದರೆ ಗಿಡದ ಪೂರ್ತಿ ಶಕ್ತಿ ಎಲೆಗಳಿಗೆ ಹೋಗುವ ಬದಲು ಹಣ್ಣುಗಳಿಗೆ ಹೋಗುತ್ತೆ. ಹಣ್ಣು ನೆಲಕ್ಕೆ ತಾಗುವ ಕಡೆ ಕೊಳೆಯದಂತೆ ಸಣ್ಣ ಮರದ ತುಂಡು ಅಥವಾ ಒಣ ಹುಲ್ಲನ್ನು ಇಡಿ. ಇದರಿಂದ ಹಣ್ಣು ಸಮಾನವಾಗಿ ಬೆಳೆಯುತ್ತೆ. ಬೋರಾನ್ ಅಂಶದ ಕೊರತೆಯಾಗದಂತೆ ನೋಡಿಕೊಳ್ಳಿ. ಇದು ಹಣ್ಣು ಸಿಹಿಯಾಗಲು ಮತ್ತು ಸರಿಯಾದ ಆಕಾರ ಪಡೆಯಲು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಸರಿಯಾದ ಗೊಬ್ಬರ, ಹಣ್ಣುಗಳ ಆಯ್ಕೆ ಮತ್ತು ನೀರಿನ ನಿರ್ವಹಣೆ ಇದ್ದರೆ ನಿಮ್ಮ ಕಲ್ಲಂಗಡಿ ಕೂಡ ಬಂಪರ್ ಗಾತ್ರ ಆಗಿ ಬೆಳೆಯುತ್ತೆ. ಈ ಮಾಹಿತಿ ಇಷ್ಟವಾದರೆ ನಿಮ್ಮ ರೈತ ಮಿತ್ರರೊಂದಿಗೆ ಶೇರ್ ಮಾಡಿ.